ಓ ಮನಸೆ, ಅಂಜಲಿ ಸೂರ್ಯ ಸುಮಧುರ ಪ್ರೇಮ ಕಾವ್ಯ ಭಾಗ 77. ವಿಜಯ್ ಅಂಜಲಿ ಬದುಕಲ್ಲಿ ಮದುವೆಯ ನಂತರದ ಪಯಣ ಶುರುವಾಗಿತ್ತು. ಸ್ವಾತಿ ರಾಹುಲ್ ಮದುವೆ ಸ್ವಾತಿಯ ಕರ್ಮಕಾಂಡದಿಂದ ನಿಂತು ಹೋಗಿತ್ತು. ಇನ್ನು ಶಾರ್ವರಿ ಮದುವೆ ನಿಲ್ಲಿಸೋದಕ್ಕೆ ತನ್ನೆಲ್ಲ ಪ್ರಯತ್ನ ಮಾಡಿ ಕೊನೆಗೆ ಮದುವೆನೂ ನೋಡದೆ ತನ್ನದೇ ಮನೆಯಲ್ಲಿ ನಿದ್ದೆ ಮಾಡೋ ಥರ ವಿಜಯ್ ಮಾಡಿದ್ದ. ಇಷ್ಟೆಲ್ಲ ಆದಮೇಲೆ ಎಲ್ಲವನ್ನ ನೆನೆಸ್ಕೊಂಡು ವಿಜಯ್ ಅಂಜಲಿ ಜೊತೆ ಇನ್ನು ಮುಂದೆ ಚೆನ್ನಾಗಿ ಬದುಕಬೇಕು ಅಂತ ಕನಸು ಕಾಣ್ತಾ ನಿದ್ದೆಗೆ ಜಾರಿದ್ದ. ಆದರೆ ಈ ಕಡೆ ರಾಹುಲ್ ಮನೆಯಲ್ಲಿ ರಾಹುಲ್ ತನ್ನ ರೂಮಲ್ಲಿ ಕೂತು ಅಂಜಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಅವನಿಗೆ ಇವತ್ತು ಅತಿ ದೊಡ್ಡ ಪಶ್ಚಾತ್ತಾಪ ಕಾಡ್ತಾ ಇತ್ತು. ಅವತ್ತು ಅಂಜಲಿ ತನ್ನ ಕಣ್ಣು ಮುಂದೆನೆ ತಾನೇನು ತಪ್ಪು ಮಾಡಿಲ್ಲ ಅಂತ ಅದೆಷ್ಟು ಬೇಡ್ಕೊಂಡ್ಲು. ಆದರೆ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಒಂದು ವೇಳೆ ಅವತ್ತು ನಾನು ಅವಳನ್ನು ನಂಬಿದ್ರು ನನ್ನ ಬದುಕಿಗೆ ಬರೋದಕ್ಕೆ ಬಿಡ್ತಿದ್ನಾ ಗೊತ್ತಿಲ್ಲ. ಆದರೆ ಅವಳಿಲ್ಲದೆ ಬದುಕಿಲ್ಲ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಅವನು ಬೇರೆಯವರ ಹೆಂಡತಿ. ಯಾಕೋ ಗೊತ್ತಿಲ್ಲ ಅಂಜಲಿ, ನೀನು ನನ್ನ ಬದುಕಿಗೆ ಮತ್ತೆ ಬಂದರೆ ನನ್ನ ಬದುಕು ಸುಂದರವಾಗಿರುತ್ತೇನೋ ಅಂತ ಅನ್ನಿಸ್ತಾ ಇದೆ. ಆದರೆ ಅದು ಸಾಧ್ಯ ಇಲ್ಲ. ನೀನು ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ವಿಜಯ್ ಸೂರ್ಯನ ಹೆಂಡತಿ. ನಿನ್ನನ್ನು ಅವನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಕೈಯಲ್ಲಿದ್ದ ವಜ್ರನ ಕಾಗೆ ಬಂಗಾರದ ಜೊತೆಗೆ ಕಂಪೇರ್ ಮಾಡಿ ಇವತ್ತು ನಾನು ಬರೀ ಕೈಯಲ್ಲಿ ನಿಂತಿದ್ದೀನಿ. ಅಟ್ಲೀಸ್ಟ್ ನೀನಾದರೂ ಚೆನ್ನಾಗಿರು ಅಂತ ಅವಳ ಫೋಟೋನ ನೋಡಿ ವಿಶ್ ಮಾಡ್ತಿದ್ದ. ಅಷ್ಟೆಲ್ಲ ಮಾತಾಡೋವಾಗ ಅವನ ಕಣ್ಣಿಂದ ಕಣ್ಣೀರು ಹರಿತಾನೇ ಇತ್ತು. ಅವನು ಅಂಜಲಿನ ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದ್ದ. ಆದರೆ ಅವತ್ತು ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿದ ಮೇಲೆ ಅವಳನ್ನು ದ್ವೇಷಿಸೋದಕ್ಕೆ ಶುರು ಮಾಡಿಕೊಂಡಿದ್ದ. ಸ್ವಾತಿ ಮದುವೆ ಆಗ್ತೀನಿ ಅಂದ ತಕ್ಷಣ ಮದುವೆಗೆ ಒಪ್ಕೊಂಡಿದ್ದ. ಅದನ್ನು ಸಹ ಅಂಜಲಿ ಮೇಲಿನ ಕೋಪಕ್ಕೇನೆ ಒಪ್ಕೊಂಡಿದ್ದ. ಆದರೆ ಅವನ ಮನಸ್ಸಿನ ತುಂಬ ಅಂಜಲಿನೇ ತುಂಬಿಕೊಂಡಿದ್ಲು. ಅವಳ ಹಿಂದೆ ಬಿದ್ದು ಪ್ರೀತಿಸ್ತೀನಿ ಅಂತ ಅವಳನ್ನು ಒಪ್ಪಿಸಿ ಮನೆಯವರನ್ನೂ ಒಪ್ಪಿಸಿ ಮದುವೆಗೆ ಸಿದ್ಧತೆ ಮಾಡಿಕೊಳ್ಬೇಕು ಅನ್ನೋವಾಗ ಅವನಿಗೆ ಅಂಜಲಿ ಆ ರೀತಿಯಾಗಿ ಸಿಕ್ಕಿದ್ದು. ಹಾಗಾಗಿ ಅವಳ ಮೇಲೆ ಕೋಪ ದ್ವೇಷ ಹುಟ್ಕೊಂಡಿತ್ತು. ಆದರೆ ಇವತ್ತು ಅವಳು ಸ್ವಾತಿಯ ಸಂಚಿಗೆ ಬಲಿಯಾಗಿದ್ದು ಗೊತ್ತಾಗಿತ್ತು. ತಾನು ಪ್ರೀತಿಸಿದ ಹುಡುಗಿನ ತಾನೇ ನಂಬಲಿಲ್ಲ ಅನ್ನೋ ಗಿಲ್ಟ್ ಕಾಡೋಕೆ ಶುರುವಾಗಿತ್ತು. ಅದರ ಜೊತೆಗೆ ಅವನಲ್ಲಿದ್ದ ಪ್ರೀತಿ ಜಾಗೃತವಾಗಿತ್ತು. ಅದೆಲ್ಲವನ್ನ ನೆನೆಸ್ಕೊಂಡು ಕಣ್ಣೀರಿಡ್ತಾ ಇದ್ದ. ಅವನ ಸ್ಥಿತಿ ನೋಡಿ ಅವನ ತಂದೆ ರಮೇಶ್ಗೂ ತುಂಬಾ ದುಃಖ ಆಯಿತು. ರಮೇಶ್ ಬಂದು ಮಗನ ಭುಜದ ಮೇಲೆ ಕೈ ಇಟ್ಟು, ನನಗೆ ಗೊತ್ತು ನೀನು ಅಂಜಲಿನ ಎಷ್ಟು ಇಷ್ಟಪಡ್ತಾ ಇದ್ದೆ ಅಂತ. ಆವತ್ತು ನನಗೆ ಯಾಕೋ ಅವಳು ತಪ್ಪು ಮಾಡಿಲ್ಲ ಅಂತ ಅನ್ನಿಸ್ತಿತ್ತು. ಅದಕ್ಕೆ ಆವತ್ತು ಒಂದು ಸಲ ಯೋಚನೆ ಮಾಡು ಅಂತ ಹೇಳಿದ್ದೆ. ಆದರೆ ನೀನು ಕಣ್ಣಿಗೆ ಕಂಡಿದ್ದನ್ನೇ ಸತ್ಯ ಅಂದುಕೊಂಡು ಅವಳನ್ನು ಅವಮಾನ ಮಾಡಿ ಸ್ವಾತಿ ಜೊತೆಗೆ ಮದುವೆಗೆ ಒಪ್ಕೊಂಡೆ. ಈಗ ಆಗಿದ್ದು ಆಗ ಹೋಗಿದೆ. ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡು. ಇದರಿಂದ ಆದಷ್ಟು ಬೇಗ ಹೊರಗಡೆ ಬಾ. ನೀನು ಹೀಗಿದ್ದರೆ ನನಗೂ ನೋಡೋದಕ್ಕೆ ಕಷ್ಟ ಆಗತ್ತೆ ಕಣೋ. ನನಗೆ ಅಂತ ಇರೋದು ನೀನೊಬ್ಬನೇ. ಪ್ಲೀಸ್ ಇದರಿಂದ ಆದಷ್ಟು ಬೇಗ ಹೊರಗೆ ಬಂದು ಮೊದಲಿನ ಹಾಗೆ ನಾರ್ಮಲ್ ಆಗಿರೋದಕ್ಕೆ ಪ್ರಯತ್ನ ಪಡು. ನೀನೇ ಹೇಳಿದ ಹಾಗೆ ಅಂಜಲಿಗೆ ಒಳ್ಳೆ ಬದುಕು ಸಿಕ್ಕಿದೆ. ಅವಳು ಖುಷಿಯಾಗಿದ್ದಾಳೆ. ನೀನೂ ಸಹ ನಿನ್ನ ಖುಷಿನ ನೋಡ್ಕೋಬೇಕು ಅಂತ ಹೇಳಿದರು. ಹೇಗಪ್ಪ ಸಾಧ್ಯ? ನನ್ನಿಂದಲೇ ಇವತ್ತು ಈ ಪರಿಸ್ಥಿತಿ ಬಂದಿದ್ದು. ಸ್ವಾತಿ ನನಗೋಸ್ಕರ ಅವಳು ಬದುಕಿನ ಜೊತೆ ಆಟ ಆಡಿದ್ಲು. ಅದನ್ನೆಲ್ಲ ಮರೆತು ನಾನು ಹೇಗೆ ಖುಷಿಯಾಗಿರಲಿ? ಅದಕ್ಕೆ ರಮೇಶ್, ಹೌದು ನಿನಗೋಸ್ಕರ ಅಂಜಲಿ ಜೊತೆ ಅವಳ ಜೀವನದ ಜೊತೆ ಆಟ ಆಡಿದ್ಲು. ಆದರೆ ಅದರಿಂದ ಅಂಜಲಿಗೆ ಒಳ್ಳೇದೇ ಆಗಿದೆ. ವಿಜಯ್ ಸೂರ್ಯನಂತ ಗಂಡ ಸಿಕ್ಕಿದ್ದಾನೆ. ಸೂರ್ಯವರ್ಧನ್ ತುಂಬ ಒಳ್ಳೆ ಮನುಷ್ಯ. ಅಂಥವನ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ. ಅವಳ ಬದುಕು ಬಂಗಾರ ಆಗಿದೆ. ನಮ್ಮ ಮನೆಗೆ ಬಂದರೆ ಅವಳು ಹೇಗಿರ್ತಿದ್ಲೋ ಈಗ ಅದಕ್ಕಿಂತ 10 ಪಟ್ಟು ಅಲ್ಲಿ ನೆಮ್ಮದಿಯಾಗಿ ಸಂತೋಷವಾಗಿ ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅವಳ ಬಗ್ಗೆ ಯೋಚನೆ ಬಿಟ್ಟು ನಿನ್ನ ಜೀವನದ ಕಡೆ ಗಮನ ಕೊಡು. ಮದುವೆ ಅಂತ ಓಡಾಡಿದ್ದು, ಕೆಲಸ ಬಿಟ್ಟಿದ್ದು, ಅಲ್ದಿದ್ದು ಎಲ್ಲ ಆಯಿತು. ಇನ್ನು ಮುಂದೆ ನಾಳೆಯಿಂದ ಕಂಪನಿ ಜವಾಬ್ದಾರಿನ ನೀಟಾಗಿ ನಿಭಾಯಿಸೋದು ನಿನ್ನ ಕರ್ತವ್ಯ ಆಗಿರಬೇಕು. ಅದನ್ನು ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ಥಿಂಕ್ ಮಾಡಬೇಡ. ಇನ್ನೊಂದು ಸ್ವಲ್ಪ ದಿನ ಆರಾಮಾಗಿದ್ದು ಆಮೇಲೆ ನಾನು ತೋರಿಸೋ ಹುಡುಗಿನ ಮದುವೆ ಆಗಬೇಕು. ಇಷ್ಟು ದಿನ ನೀನು ಹೇಳಿದ್ದನ್ನೆಲ್ಲ ಕೇಳಿದ್ದೀನಿ. ಇದೊಂದು ಆಸೆ ಈಡೇರಿಸ್ತೀಯಾ ನೀನು ಅಂತ ನಂಬ್ಕೊಂಡು ಕೇಳ್ತಾ ಇದ್ದೀನಿ. ಇಷ್ಟು ದಿನ ನಿನಗೆ ಯಾವುದನ್ನು ಮಾಡಬೇಡ ಅಂತ ಹೇಳಿಲ್ಲ. ಆದರೆ ಇವತ್ತು ನಿನ್ನ ಬದುಕಿನ ಅತಿ ದೊಡ್ಡ ಡೆಸಿಷನ್ ಎಡವಟ್ಟಾಗಿದೆ. ಹಾಗಂತ ಯಾವಾಗಲೂ ಹಾಗೆ ಆಗತ್ತೆ ಅಂತಲ್ಲ. ನನಗೆ ನನ್ನ ಮಗನ ಬಗ್ಗೆ ನಂಬಿಕೆ, ಹೆಮ್ಮೆ ಇದೆ. ಅವನು ಯಾವತ್ತೂ ತಪ್ಪು ಮಾಡಲ್ಲ. ಸೊ ಆ ನಂಬಿಕೆನ ನೀನು ಉಳಿಸ್ಕೋಬೇಕು. ನಾನು ನೋಡೋ ಹುಡುಗಿನ ನೀನು ಕಣ್ಮುಚ್ಕೊಂಡು ತಾಳಿ ಕಟ್ತೀಯ ಅಂತ ನಾನು ನಂಬಿದ್ದೀನಿ. ಇನ್ನು ಸ್ವಲ್ಪ ದಿನ ಟೈಮ್ ತಗೋ.
ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಅಲ್ಲಿ ನಿಲ್ಲದೆ ಹೊರಟು ಬಿಟ್ರು. ರಾಹುಲ್ಗೆ ಅಪ್ಪನ ಮಾತಿಂದ ಸ್ವಲ್ಪ ನೋವಾಗಿದ್ದಂತೂ ನಿಜ. ಆದರೆ ಅಪ್ಪ ಹೇಳ್ತಿರೋದು 100% ನಿಜವಾಗಿತ್ತು. ಯಾಕಂದರೆ ಅಂಜಲಿ ಯಾವತ್ತೂ ತನ್ನ ಬದುಕಿಗೆ ಬರೋದಕ್ಕೆ ಸಾಧ್ಯ ಇರಲಿಲ್ಲ. ಈಗ ಅವಳು ಬೇರೊಬ್ಬರ ಹೆಂಡತಿ, ಇನ್ನೊಬ್ಬನ ಸ್ವತ್ತಾಗಿದ್ಲು. ಸ್ವಾತಿಯಿಂದ ಮೋಸ ಆಗಿದ್ದು ಸಹ ನಿಜ. ಹಾಗಾಗಿ ಅವಳನ್ನು ಸಹ ತನ್ನ ಬದುಕಿಗೆ ಕರ್ಕೊಂಡು ಬರೋದಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ. ಆದರೆ ತನ್ನೆಲ್ಲ ಡಿಸಿಷನ್ಗೆ ಸಪೋರ್ಟ್ ಮಾಡ್ತಾ ಇದ್ದ ಅಪ್ಪನ ಬಗ್ಗೆ ಅವನಿಗೆ ಹೆಮ್ಮೆ ಇತ್ತು. ಒಂದು ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಟು, ಎಸ್ ಡ್ಯಾಡ್, ನೀವು ಹೇಳಿದ್ದು ನಿಜ. ನನ್ನೆಲ್ಲ ನಿರ್ಧಾರಗಳ ಹಿಂದೆ ನೀವು ಬೆನ್ನೆಲುಬಾಗಿದ್ರಿ. ನಾನು ಏನೇ ಕೇಳಿದ್ರು ಇಲ್ಲ ಅಂದೆ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾ ಇದ್ರಿ. ನಿಮಗೆ ನಾನು ಮತ್ತೆ ನೋವು ಕೊಡೋದಿಲ್ಲ, ನಿಮಗೋಸ್ಕರ ಬದಲಾಗ್ತೀನಿ. ನೀವು ಹೇಗೆ ನಿಮ್ಮ ಮಗ ಇರಬೇಕು ಅಂತ ಅಂದುಕೊಂಡ್ರೋ ಹಾಗೇ ನಾನು ಇರ್ತೀನಿ. ನೀವು ಯಾವುದೇ ಹುಡುಗಿನ ತೋರಿಸಿ ತಾಳಿ ಕಟ್ಟು ಅಂತ ಹೇಳಿದ್ರು ತಾಳಿ ಕಟ್ತೀನಿ. ಬಟ್ ಐ ನೀಡ್ ಸಮ್ ಟೈಮ್. ಮೊದಲಿನ ಹಾಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಕೇವಲ ನಿಮ್ಮ ಮಗನಾಗಿ ಬದುಕ್ತೀನಿ. ಅಂಜಲಿನ ಮದುವೆ ಆಗ್ತೀನಿ ಅಂದ ತಕ್ಷಣ ನೀವು ಯಾವುದೇ ತಕರಾರಿಲ್ಲದೆ ಒಪ್ಕೊಂಡಿದ್ರಿ. ಅದು ಕೇವಲ ನನ್ನ ಮೇಲಿನ ಪ್ರೀತಿಗೋಸ್ಕರ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂತಹ ನಿಮಗೆ ನಾನು ನೋವು ಕೊಡೋದಿಲ್ಲ ಡ್ಯಾಡಿ. ಅಂಜಲಿ ಚೆನ್ನಾಗಿದ್ದಾಳೆ ಅಂತ ನನಗೆ ಗೊತ್ತು. ಹೀಗಿರೋವಾಗ ನಾನು ಅವಳ ಬಗ್ಗೆ ಯೋಚನೆ ಮಾಡಿ ನನಗೋಸ್ಕರ ಇಡೀ ಜೀವನನ ತ್ಯಾಗ ಮಾಡಿರೋ ನಿಮಗೆ ನೋವು ಕೊಡೋದಿಲ್ಲ ಅಂತ ಕಣ್ಣು ಮುಚ್ಚಿದ. ಈ ಕಡೆ ಅಂಜಲಿಗೆ ಬೆಳಿಗ್ಗೆ ಎಚ್ಚರ ಆಗಿತ್ತು. ಸಮಯನ ನೋಡಿದ್ಲು, 5:30 ತೋರಿಸ್ತಿತ್ತು. ಇಷ್ಟೊತ್ತಿಗೆ ವಿಜಯ್ ಎದ್ದೇಳೋದು ಅವಳಿಗೆ ಗೊತ್ತಿತ್ತು. ಆದರೆ ಇವತ್ತು ಇಷ್ಟೊತ್ತಾದರೂ ಎದ್ದಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಅವನನ್ನು ನೋಡ್ತಿದ್ಲು. ವಿಜಯ್ ಬೇಗನೆ ಎದ್ದಿದ್ದ. ಅವನಿಗೆ 5 ಗಂಟೆ ಮೇಲೆ ಮಲಗೋ ಅಭ್ಯಾಸ ಇರಲಿಲ್ಲ. ಇವತ್ತು ಸಹ 5ಕ್ಕೆಲ್ಲ ಎಚ್ಚರ ಆಗಿದ್ದ. ಆದರೆ ಅಂಜಲಿನ ಬಿಟ್ಟು ಎದ್ದೇಳೋ ಮನಸ್ಸಿಲ್ಲದೆ ಹಾಗೆ ಅವಳನ್ನು ನೋಡ್ತಾ ಮಲಗಿದ್ದ. ಯಾವಾಗ ಅಂಜಲಿಯ ಮಿಸುಕಾಟ ಶುರುವಾಯಿತೋ ಆಗ ವಿಜಯ್ ಮತ್ತೆ ಮಲಗಿರೋ ಥರ ಕಣ್ಣು ಮುಚ್ಕೊಂಡ. ಆದರೆ ಅದು ಅಂಜಲಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಸ್ವಲ್ಪ ಜೋರಾಗಿನೇ, ಅಯ್ಯೋ ಇವತ್ತು ಯಾಕೆ ಇವರಿನ್ನೂ ಎದ್ದಿಲ್ಲ? ಪ್ರತಿದಿನ ಇಷ್ಟೊತ್ತಿಗೆಲ್ಲ ಎದ್ದು ಜಾಗಿಂಗ್ ಹೋಗ್ತಾ ಇದ್ರು ಅಲ್ವಾ, ಇವತ್ತೇನಾಗಿದೆ ಇವರಿಗೆ ಅಂತ ಹೇಳಿ ಅವನ ಹಣೆ ಕತ್ತು ಮುಟ್ಟಿ ನೋಡಿದ್ಲು. ಸದ್ಯ ಜ್ವರ ಏನೂ ಇಲ್ಲ, ಮೋಸ್ಟ್ಲಿ ನಿನ್ನೆ ಎಲ್ಲ ಓಡಾಡಿ ಟಯರ್ಡ್ ಆಗಿದೆ ಅನಿಸುತ್ತೆ, ಅದಕ್ಕೆ ಹೀಗೆ ನಿದ್ದೆ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಆಮೇಲೆ ಎದ್ದೇಳಿ ಅಂತ ಸ್ವಲ್ಪ ಹೊತ್ತು ಅವನನ್ನೇ ನೋಡಿ ವಿಜಯ್ ಕೂದಲನ್ನು ಕೆದರಿ ಅವನ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಲು. ಅಮ್ಮ ಹೇಳ್ತಾ ಇದ್ರು ನಿಮಗೆ ತುಂಬಾ ಕೋಪ ಅಂತ. ಆದರೆ ಯಾವತ್ತೂ ನಾನು ಆ ಕೋಪ ನೋಡಿಲ್ಲ. ಒಂದೇ ಒಂದ್ಸಲ ಅಂತ ಕೋಪ ನೋಡಬೇಕು ಅಂತ ಆಸೆ ಇದೆ. ಆದರೆ ನನ್ನ ಮೇಲೆ ಮಾತ್ರ ಕೋಪ ಮಾಡ್ಕೊಳ್ಬೇಡಿ. ಯಾಕೆ ಅಂತ ಗೊತ್ತಿಲ್ಲ. ನಿಮ್ಮನ್ನು ನೋಡ್ತಾ ಇದ್ದರೆ ಪ್ರತಿ ಸಲ ನಾನೇ ಕರಗಿ ಹೋಗ್ತೀನಿ. ನಿಮ್ಮ ಪ್ರೀತಿ ಮಾತ್ರನೇ ಬೇಕು. ನಿಮ್ಮ ಕೋಪ ಯಾವತ್ತಿಗೂ ನನಗೆ ಬೇಡ. ನೀವು ಯಾವಾಗಲೂ ನನ್ನನ್ನು ಮುದ್ದು ಮಾಡ್ತಾ, ಪ್ರೀತಿ ಮಾಡ್ತಾ, ಕಾಳಜಿ ಮಾಡ್ತಾ ನನ್ನ ಜೊತೆಗೆ ಹೀಗೆ ಇದ್ದರೆ ಸಾಕು, ಇನ್ನೇನೂ ಬೇಡ. ಯಾವಾಗಲೂ ಹಾಗೆ ಇರ್ತೀರಾ ಅಲ್ವಾ ಅಂತ ತನ್ನ ಮನಸ್ಸಿನ ಮಾತನ್ನು ವಿಜಯ್ ಮಲಗಿದಾನೆ ಅಂತ ಅಂದ್ಕೊಂಡು ತುಂಬಾ ಸಣ್ಣಗಿನ ವಾಯ್ಸ್ನಲ್ಲಿ ಪಿಸು ಪಿಸು ನುಡಿತಾ ಇದ್ಲು. ಅವನಿಗೆ ಹೇಳ್ತಾ ಇದ್ಲು. ವಿಜಯ್ ಅವಳ ಅಷ್ಟು ಮಾತನ್ನು ಕೇಳಿದ್ದ. ಅವನಿಗೆ ತನ್ನ ಹೆಂಡತಿ ತನ್ನ ಬಗ್ಗೆ ಎಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾಳೆ ಅಂತ ಈಗ ಗೊತ್ತಾಗ್ತಿತ್ತು. ಆದರೆ ಅದು ಯಾವುದೂ ತುಂಬಾ ದೊಡ್ಡ ಆಸೆಗಳಾಗಿರಲಿಲ್ಲ. ಎಲ್ಲವೂ ತುಂಬಾ ಚಿಕ್ಕ ವಿಷಯಗಳು ಅಂತ ಅವನಿಗನ್ನಿಸ್ತು. ಆದರೆ ಅಷ್ಟಲ್ಲದೆ ಇನ್ನೇನು ಬೇಡ, ನೀವು ಜೊತೆಗಿದ್ದು ಪ್ರೀತಿ ಕೊಟ್ಟರೆ ಸಾಕು ಅಂತ ಹೇಳ್ತಿರೋ ಹೆಂಡತಿ ಬಗ್ಗೆ ವಿಜಯ್ಗೆ ಅಭಿಮಾನ ಮೂಡಿತ್ತು. ವಿಜಯ್ ದೇಶದಲ್ಲೇ ಟಾಪ್ 10 ಬಿಸ್ನೆಸ್ಮನ್ಗಳಲ್ಲಿ ಒಬ್ಬನಾಗಿದ್ದ. ಸಾವಿರಾರು ಕೋಟಿಯ ಒಡೆಯ ವಿಜಯ್ ಸೂರ್ಯ. ಅವನ ಹೆಂಡತಿ ಕೇವಲ ವಿಜಯ್ ಬಗ್ಗೆ ಮಾತ್ರ ಹೇಳ್ತಾ ಇದ್ಲು. ಅವಳ ಆಸೆ ಕನಸು ಕೇವಲ ಅವನ ಸುತ್ತ ಮಾತ್ರನೇ ಇತ್ತು. ಇಂತಹ ಸಿಂಪಲ್ ಹುಡುಗಿ ನನ್ನ ಹೆಂಡತಿಯಾಗಿ ಸಿಗೋದಕ್ಕೆ ನಿಜವಾಗ್ಲೂ ನಾನು ಅದೃಷ್ಟ ಮಾಡಿದ್ದೆ ಅಂತ ವಿಜಯ್ ಮನಸ್ಸಲ್ಲೇ ಅಂದ್ಕೋತಾ ಇದ್ದ. ಅಷ್ಟೊತ್ತಿಗಾಗಲೇ ಅಂಜಲಿ ತನ್ನ ಇಡೀ ಮನಸ್ಸಿನ ಮಾತನ್ನು ಹೇಳಿಯಾಗಿತ್ತು. ಇನ್ನೇನು ಹೊರಡಬೇಕು ಅಂತ ಅವಳು ಅವನಿಂದ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ಲು. ಆದರೆ ಅವಳು ಇದ್ದಿದ್ದು ವಿಜಯ್ ಸೂರ್ಯನ ಹಿಡಿತದಲ್ಲಿ. ಅವನಿಂದ ಅಷ್ಟು ಸುಲಭಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಅವಳಿಂದ ಸಾಧ್ಯನೇ ಇರಲಿಲ್ಲ. ಯಾಕಂದರೆ ಅವನ ಹಿಡಿತ ಸಿಕ್ಕಾಪಟ್ಟೆ ಬಿಗಿಯಾಗಿತ್ತು. ಅವನು ರಾತ್ರಿ ಹೇಗೆ ಅವಳನ್ನು ತಬ್ಬಿ ಮಲಗಿದ್ನೋ ಈಗಲೂ ಹಾಗೇ ಇದ್ದ. ಅವಳನ್ನು ಚೂರು ಆಚೀಚೆ ಆಗೋದಕ್ಕೆ ಬಿಟ್ಟಿರಲಿಲ್ಲ. ಈಗಂತೂ ಅವನ ಹಿಡಿತ ಇನ್ನೂ ಬಿಗಿಯಾಗಿತ್ತು. ಆ ಹಿಡಿತದಿಂದಲೇ ಅಂಜಲಿಗೆ ಗೊತ್ತಾಗ್ತಿತ್ತು ವಿಜಯ್ ಕೂಡ ಎದ್ದಿದ್ದಾನೆ ಅಂತ. ಅದರ ಜೊತೆಗೆ ಅವಳಿಗೆ ನಾಚಿಕೆನೂ ಆಯಿತು. ಎಲ್ಲ ಮಾತನ್ನು ಈಗಲೂ ಕೂಡ ವಿಜಯ್ ಕೇಳಿಸ್ಕೊಂಡಿದ್ದಾನೆ ಅಂತ. ಅವಳು ಮೆಲು ಧ್ವನಿನಲ್ಲಿ, ವಿಜಯ್
ನೀವು ಎದ್ದಿದ್ದೀರಾ ಅಲ್ವಾ, ಪ್ಲೀಸ್ ಬಿಡಿ, ನಾನು ಹೊರಗೆ ಹೋಗಬೇಕು ಅಂದ್ಲು. ವಿಜಯ್ ಅವಳ ಮಾತಿಗೆ ಕಣ್ಣು ಬಿಟ್ಟು, ಬೆಳಿಗ್ಗೆ ಇಷ್ಟು ಮುದ್ದಾಗಿರೋ ಹೆಂಡತಿ ಗಂಡನ ಹೊಗಳೋವಾಗ, ಪ್ರೀತಿಯಿಂದ ಮಾತಾಡಿಸಿ ಮುದ್ದು ಮಾಡೋವಾಗ ಯಾರಿಗೆ ತಾನೇ ಎಚ್ಚರ ಆಗಲ್ಲ? ಯಾವಾಗಲೂ ನಾನು ಮಲಗಿದಾಗ ಮಾತ್ರನಾ ನಿನ್ನ ಮನಸ್ಸಿನ ಮಾತನ್ನು ಕೇಳೋದಕ್ಕಾಗೋದು? ಎದ್ದಿದ್ದಾಗಲೂ ನಿನಗೆ ಏನು ಹೇಳಬೇಕು ಅನಿಸುತ್ತೋ ಅದನ್ನು ಹೇಳೋದಕ್ಕೆ ನಿನಗೆ ರೈಟ್ಸ್ ಇದೆ ಹೆಂಡತಿ. ನೀನು ಈ ವಿಜಯ್ ಸೂರ್ಯನ ಹೆಂಡತಿ. ಏನೇ ಹೇಳಬೇಕು ಅನಿಸಿದ್ರೂ ಅದನ್ನು ನೇರವಾಗಿ ನೀನು ನನಗೆ ಹೇಳಬಹುದು. ಅಷ್ಟೇ ಅಲ್ಲ, ಪ್ರೀತಿ ಮಾಡಬೇಕು, ಮುದ್ದು ಮಾಡಬೇಕು, ಅಷ್ಟೇ ಅಲ್ಲ, ಮುತ್ತು ಕೊಡಬೇಕು ಅನಿಸಿದ್ರು ಕೊಡಬಹುದು. ಐ ಆಮ್ ಆಲ್ವೇಸ್ ರೆಡಿ. ನಾನಂತೂ ಈ ಸ್ವೀಟ್ನ ಯಾವ ಕಾರಣಕ್ಕೂ ಬೇಡ ಅನ್ನಲ್ಲ. ಆದರೆ ನಿಂದು ಬರೀ ಮೋಸ. ಯಾವಾಗಲೂ ಹಣೆಗೆ ಮಾತ್ರ ಕಿಸ್ ಮಾಡ್ತೀಯ. ನನ್ನ ಮುಖದಲ್ಲಿರೋ ಕೆನ್ನೆ, ಕಣ್ಣು, ಲಿಪ್ಸ್, ಬೇರೆಲ್ಲ ಪಾರ್ಟ್ಸ್ ಏನು ಮಾಡಿದೆ ನಿನಗೆ ಕಾಣಿಸೋದೇ ಇಲ್ವಾ ಅಂತ ರೊಮ್ಯಾಂಟಿಕ್ ಆಗಿ ಕೇಳಿ ಅವಳ ಹತ್ರ ಬಂದ. ಅಂಜಲಿಗೆ ಈಗ ಯಾಕಾದರೂ ಇವ್ರಿಗೆ ಬೆಳಿಗ್ಗೆನೇ ಕಿಸ್ ಮಾಡಿದ್ನೋ ಅನ್ನೋ ಅಷ್ಟು ಮುಜುಗರ ಆಗ್ತಿತ್ತು. ಅವಳ ಮುಜುಗರ, ಅವಳ ಮುಖದಲ್ಲಿ ನಾಚಿಕೆಯ ರಂಗೇರಿತ್ತು. ಪ್ಲೀಸ್ ಬಿಡಿ, ನಾನು ಫ್ರೆಶ್ ಆಗಬೇಕು, ಕೆಳಗಡೆ ಹೋಗಬೇಕು ಅಂದ್ಲು. ಮೊದಲು ನಾನು ಕೇಳೋ ಕ್ವೆಶ್ಚನ್ಗೆ ಆನ್ಸರ್ ಮಾಡಿ ಆಮೇಲೆ ಹೋಗು. ಟೆಲ್ ಮಿ, ಹಣೆಗೆ ಮಾತ್ರ ಯಾಕೆ ಕಿಸ್ ಮಾಡಿದೆ? ಈಗಂತೂ ಅಂಜಲಿಗೆ ಜೀವ ಬಾಯಿಗೆ ಬಂದಿತ್ತು. ಈ ಥರ ಡೈರೆಕ್ಟಾಗಿ ಯಾಕೆ ಕಿಸ್ ಮಾಡಿದೆ ಅಂದರೆ ಅವಳು ತಾನೇ ಹೇಗೆ ಹೇಳೋಕ್ಕೆ ಸಾಧ್ಯ? ಅವಳಿಗೆ ಹೇಗೆ ಆನ್ಸರ್ ಮಾಡಬೇಕು ಅಂತ ಗೊತ್ತಿಲ್ಲದೆ ತಲೆ ಬಗ್ಸಿದ್ಲು. ವಿಜಯ್ಗೆ ಅವಳ ನಾಚಿಕೆ, ಮುಜುಗರ ಎಲ್ಲನೂ ಗೊತ್ತಾಗ್ತಿದ್ರು ಅವಳನ್ನು ಕಾಡೋ ಮನಸ್ಸಾಗಿತ್ತು. ಹಾಗಾಗಿ ಅವನು ಅದೇ ಕಿಸ್ ಅನ್ನೋ ವರ್ಡ್ ಇಟ್ಕೊಂಡು ಅವಳನ್ನು ಕಾಡ್ತಾ ಇದ್ದ. ಹೇಳು ಹೆಂಡತಿ, ಯಾಕೆ ಹಣೆಗೆ ಮಾತ್ರ ಕಿಸ್ ಮಾಡ್ತೀಯಾ? ನೀನು ಆನ್ಸರ್ ಮಾಡಿಲ್ಲ ಅಂದರೆ ನಾನಂತೂ ನಿನ್ನನ್ನು ಇವತ್ತು ಬಿಡೋದಿಲ್ಲ ಅಂದ. ಅಂಜಲಿಗೆ ವಿಜಯ್ನ ನೋಡೋದಕ್ಕೂ ನಾಚಿಕೆ ಆಗ್ತಿತ್ತು. ಅವಳಂತೂ ಏನೂ ಉತ್ತರ ಕೊಡದೆ ಹಾಗೇ ಇದ್ಲು. ಸರಿ ಬಿಡು, ನೀನು ಆನ್ಸರ್ ಮಾಡಬೇಡ, ಆದರೆ ಅದಕ್ಕೆ ಒಂದು ಸ್ವೀಟ್ ಪನಿಷ್ಮೆಂಟ್ ತಗೊಂಡು ಆಮೇಲಿಂದ ಹೋಗು ಅಂದ. ಕಣ್ಣೆತ್ತಿ ವಿಜಯ್ ಮುಖ ನೋಡಿದ್ಲು. ಆದರೆ ಅದರಲ್ಲಿ ಗಂಭೀರತೆ ಇರಲಿಲ್ಲ, ತುಂಟತನ ಇತ್ತು. ಯಾವಾಗಲೂ ಗಂಭೀರವಾಗಿರೋ ವಿಜಯ್ ಸೂರ್ಯ ಅಂಜಲಿ ಹತ್ರ ಮಾತ್ರ ತುಂಟನಾಗಿರೋದಕ್ಕೆ ಬಯಸ್ತಾ ಇದ್ದ. ಮನಸ್ಸು ತುಂಬಿ ನಗ್ತಿದ್ದ. ಅದಕ್ಕೆ ಕಾರಣ ಅಂಜಲಿನೇ ಆಗಿದ್ಲು. ಅವಳನ್ನು ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ಬಂದು, ನೀನು ಯಾವಾಗಲೂ ಹಣೆಗೆ ಮಾತ್ರ ಕಿಸ್ ಕೊಡ್ತೀಯ, ಆದರೆ ನನಗೆ ನಿನ್ನ ಇಡೀ ಮುಖ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದರಲ್ಲೂ ಅಂತ ಹೇಳಿ ಅವನ ಕಣ್ಣು ಅವಳ ತುಟಿಗಳ ಕಡೆ ನೋಡ್ತಾ ಇತ್ತು. ಅವಳಿಗೆ ವಿಜಯ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಆ ಕಣ್ಣಲ್ಲಿ ಅವಳ ಬಗೆಗಿನ ಅಪಾರವಾದ ಒಲವು ಕಾಣಿಸ್ತಾ ಇತ್ತು. ಆದರೂ ಆ ಒಲವಿನ ಬಗ್ಗೆ ಅವಳಿಗೆ ಖಚಿತತೆ ಇರಲಿಲ್ಲ. ಯಾವತ್ತೂ ವಿಜಯ್ ಅಂಜಲಿಗೆ ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳೇ ಇರಲಿಲ್ಲ. ನಾನು ನಿನ್ನ ಗಂಡ, ನೀನು ನನ್ನ ಜವಾಬ್ದಾರಿ, ಇಡೀ ಜೀವನ ನಿನ್ನ ಜೊತೆಗಿರ್ತೀನಿ ಅಂತಷ್ಟೇ ಹೇಳಿದ್ದ. ಆದರೆ ಪ್ರೀತಿ, ಅದ್ರ ಬಗ್ಗೆ ಅವನು ಯಾವತ್ತೂ ಮಾತೇ ಆಡಿರಲಿಲ್ಲ. ಹಾಗಾದರೆ ಅಂಜಲಿಗೆ ವಿಜಯ್ ಮನಸ್ಸಲ್ಲಿ ತನ್ನ ಬಗ್ಗೆ ಇರೋ ಪ್ರೀತಿ ಅರಿವಿಗೆ ಬರುತ್ತಾ? ವಿಜಯ್ ಅಂಜಲಿಗೆ ಸರ್ಪ್ರೈಸ್ ಕೊಟ್ಟು ತನ್ನ ಪ್ರೀತಿಯನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾನೆ. ಅಷ್ಟರಲ್ಲಿ ಯಾವುದಾದ್ರೂ ಕಷ್ಟ ಅವರಿಬ್ಬರನ್ನ ಆವರಿಸ್ಕೊಳ್ಳುತ್ತಾ? ಅಥವಾ ಅವರಿಬ್ಬರು ಹೀಗೆ ಜೊತೆಯಾಗಿ ಇಡೀ ಜೀವನ ಬದುಕಬೇಕು ಅಂತ ಕಾಣ್ತಿರೋ ಕನಸು ಈಡೇರುತ್ತಾ? ಇಲ್ಲ, ಅದಕ್ಕೂ ಮುಂಚೆ ನಾನು ಮೊದಲೇ ಹೇಳಿದ ಹಾಗೆ ಯಾವುದಾದ್ರೂ ಸುಂಟರ್ ಗಾಳಿನೋ ಬಿರುಗಾಳಿನೋ ಬೀಸುತ್ತಾ? ನೋಡೋಣ ಮುಂದಿನ ಎಪಿಸೋಡ್ಗಳಲ್ಲಿ. ಫ್ರೆಂಡ್ಸ್, ಕತೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ನಿಮ್ಮ ಕಮೆಂಟ್ಸ್ ನೋಡಿ ತುಂಬಾ ಖುಷಿ ಆಯಿತು. ಹೀಗೆ ಕಮೆಂಟ್ಸ್ ಮಾಡ್ತಾ ಇರಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಮತ್ತೆ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಖಂಡಿತವಾಗಿಯೂ ಹೇಳ್ಬಹುದು. ಥ್ಯಾಂಕ್ ಯು ಸೋ ಮಚ್.